ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇವತ್ತು ನಾನು ಒಂದು ಸಸ್ಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಈ ಸಸ್ಯನ ನೀವು ನೋಡೇ ಇರ್ತೀರಾ, ಮುಟ್ಟಿದರೆ ಮುನಿ ಅಂತ ಇದರ ಹೆಸರು. ಸಾಮಾನ್ಯವಾಗಿ ಈ ಸಸ್ಯವನ್ನ ನೀವು ನೋಡಿರ್ತೀರಾ. ಈ ಸಸ್ಯದ ಎಲೆಗಳನ್ನ ನಾವು ಮುಟ್ಟಿದ ತಕ್ಷಣ ಇದು ಮುದುಡ್ಕೊಳ್ಳುತ್ತೆ. ಮುಟ್ಟಿದರೆ ಮುನಿ ಅಂತ ಕರೆಯೋದಕ್ಕೆ ಅದೇ ಕಾರಣ. ಮುಟ್ಟಿದ ತಕ್ಷಣ ಅದು ಮುನಿಸ್ಕೊಳ್ಳುತ್ತೆ ನೋಡಿ, ಅದಕ್ಕೆ. ಹಾಗೆ ಇದನ್ನ ನಾಚಿಕೆ ಗಿಡ ಅಂತ ಕೂಡ ಕರೀತಾರೆ. ಮುಟ್ಟಿದ ತಕ್ಷಣ ಎಲೆಗಳು ಮುದುಡಿಕೊಳ್ಳುತ್ತೆ. ಈ ಸಸ್ಯ ನೆಲದಲ್ಲಿಯೇ ಹಬ್ಬಿಕೊಂಡು ಅಗಲವಾಗಿ ಹರಡಿಕೊಂಡು ಹೋಗುತ್ತೆ. ಈ ಸಸ್ಯ ಹಸಿರಾದ ಎಲೆಗಳಿಂದ ಕೂಡಿದ್ದು ಸಣ್ಣ ಸಣ್ಣ ದಳಗಳನ್ನ ಹೊಂದಿರುತ್ತೆ. ಹಾಗೂ ಈ ಎಲೆಯನ್ನ ನಾವು ಮುಟ್ಟಿದ ತಕ್ಷಣ ಆ ಎಲೆಗಳು ಮುದುರಿಕೊಳ್ಳುತ್ತೆ. ಸಾಮಾನ್ಯವಾಗಿ ಇದನ್ನ ಹಳ್ಳಿಗಳಲ್ಲಿ, ಬೇಲಿಗಳಲ್ಲಿ, ಹೊಲ ಪ್ರದೇಶಗಳಲ್ಲಿ ಹಾಗೂ ಮೈದಾನಗಳಲ್ಲಿ ಇದನ್ನ ಹಬ್ಬಿಕೊಂಡಿರೋದನ್ನ ನಾವು ನೋಡಿರ್ತೀವಿ. ಆದ್ರೆ ಈ ಸಸ್ಯದಿಂದನೂ ಕೂಡ ತುಂಬಾ ಉಪಯೋಗ ಇದೆ. ಅದು ನಿಮಗೆ ಗೊತ್ತಾ? ನೋಡೋಣ ಬನ್ನಿ, ಈ ಸಸ್ಯದಲ್ಲಿ ಎಷ್ಟೆಲ್ಲ ಉಪಯೋಗಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮುಟ್ಟಿದರೆ ಮುನಿ ಗಿಡವನ್ನ ಮೂಲವ್ಯಾಧಿ, ಮೂತ್ರಕೋಶದಲ್ಲಿ ಕಲ್ಲುಗಳು, ಮಹಿಳೆಯರ ಋತುಚಕ್ರಗಳ ಸಮಸ್ಯೆ, ಹಲ್ಲು ನೋವು, ಮಧುಮೇಹ, ಚರ್ಮದ ಸಮಸ್ಯೆಗಳಂತಹ ಹಲವಾರು ರೋಗಗಳಿಗೆ ಇದು ಮನೆಮದ್ದಾಗಿದೆ. ಇದರ ಎಲೆಗಳನ್ನು ಬಿಡಿಸಿ ಇದನ್ನ ಕಷಾಯವಾಗಿ ಕುಡಿಯಬಹುದು. ಎಲೆಗಳನ್ನ ಜಜ್ಜಿ ಪೇಸ್ಟ್ ಮಾಡಿ ಹಚ್ಚಬಹುದು, ಅಥವಾ ಪುಡಿಯ ರೂಪದಲ್ಲೂ ಕೂಡ ಇದನ್ನ ಸೇವಿಸಬಹುದು. ಮುಟ್ಟಿದರೆ ಮುನಿಯ ಕೆಲವು ಉಪಯೋಗಗಳು ಏನಪ್ಪಾ ಅಂತ ಅನ್ನೋದಾದ್ರೆ, ಮೂಲವ್ಯಾಧಿಗೆ ಇದು ತುಂಬಾ ಉಪಯುಕ್ತವಾಗಿದೆ. ಗಿಡದ ಕಷಾಯ ಅಥವಾ ಗಂಜಿಯನ್ನ ಕಲಸಿ ಸೇವಿಸೋದ್ರಿಂದ ಶಸ್ತ್ರಚಿಕಿತ್ಸೆ ಇಲ್ಲದೆ ಮೂಲವ್ಯಾಧಿಯನ್ನು ಗುಣಪಡಿಸಬಹುದು ಅಂತ ಆಯುರ್ವೇದದಲ್ಲಿ ಹೇಳುತ್ತೆ. ಮೂತ್ರಕೋಶದಲ್ಲಿ ಕಲ್ಲಿದ್ರೆ, ಮೂತ್ರ ವಿಸರ್ಜನೆಯಲ್ಲಿ ಉರಿ ಅಥವಾ ರಕ್ತಸ್ರಾವ ಇದ್ರೆ ಇದರ ಒಣಬೇರಿನ ಕಷಾಯ ಸೇವಿಸಿದ್ರೆ ಸಹಾಯಕವಾಗುತ್ತೆ. ಮಧುಮೇಹ ನಿಯಂತ್ರಣ ಆಗುತ್ತೆ. ಇದರ ಎಲೆಗಳನ್ನ ಬೇರುಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ನೋವು ಮತ್ತು ಉರಿಯೂತ, ನೋವಿನ ಜಾಗಕ್ಕೆ ಎಲೆಗಳ ಪೇಸ್ಟ್ ಹಚ್ಚೋದ್ರಿಂದ ಇದರಲ್ಲಿ ಇರತಕ್ಕಂತಹ ಗಾಯ ಮತ್ತು ಸಂಧಿವಾತದಿಂದ ಉಂಟಾಗುವಂತಹ ನೋವುಗಳು ಕೂಡ ಕಡಿಮೆ ಆಗುತ್ತೆ. ಈ ತುರಿಕೆ ಮತ್ತು ಅಲರ್ಜಿಗಳು ಮತ್ತು ಬೆವರು ಗುಳ್ಳೆ ಆಗಿರುತ್ತಲ್ಲ, ಅದಕ್ಕೂ ಕೂಡ ಇದರ ಎಲೆಗಳನ್ನ ನಾವು ಜಜ್ಜಿ ರಸವನ್ನ ಅಪ್ಲೈ ಮಾಡೋದ್ರಿಂದ ಗುಣಪಡಿಸ್ಕೊಳ್ಬಹುದು. ಇನ್ನು ಜೀರ್ಣಕ್ರಿಯೆಗೂ ಕೂಡ ಇದು ಉತ್ತಮವಾಗಿದೆ. ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನ ಹೊಂದಿರೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇದರ ಎಲೆಗಳನ್ನ ಕುದಿಸಿ ಚಹಾದಂತೆ ಮಾಡ್ಕೊಂಡು ಕುಡಿಬಹುದು. ಅದು ಬಿಟ್ಟರೆ ಇನ್ನು ಇದರ ಎಲೆಗಳನ್ನ ಅಗಿಯೋದ್ರಿಂದ ಅಥವಾ ಚಹಾ ರೀತಿ ಮಾಡಿಕೊಂಡು ಸೇವಿಸೋದ್ರಿಂದ ನಮಗೆ ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಹಾಗೂ ಗ್ಯಾಸ್ಟ್ರಿಕ್ ನಂತ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿದೆ. ಹೊಟ್ಟೆಯಲ್ಲಿನ ಗ್ಯಾಸ್ ಸಮಸ್ಯೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆಗಳನ್ನ ಶಮನಗೊಳಿಸಲು ಇದರ ಎಲೆಗಳು ತುಂಬಾ ಪ್ರಯೋಜನಕಾರಿಯಾಗಿದೆ. ನಿಜಕ್ಕೂ ಇದರಲ್ಲಿ ಇಷ್ಟೊಂದು ಔಷಧೀಯ ಗುಣಗಳಿದೆ ಎನ್ನುವಂಥದ್ದು ನಿಜಕ್ಕೂ ನಮಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಈ ಸಸ್ಯವನ್ನ ನಾವು ಹಬ್ಕೊಂಡೋಗಿರುತ್ತೆ ಹಳ್ಳಿಗಳಲ್ಲಿ ಮತ್ತು ಹೊಲ ಗದ್ದೆಗಳಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಮತ್ತೆ ಅದರ ಎಲೆಗಳನ್ನ ಮುಟ್ಟಿದಾಗ ಮುದುಡ್ಕೊಳ್ಳೋದ್ರಿಂದ ನಾವು ಅದರಲ್ಲಿ ಆಟ ಕೂಡ ಆಡ್ತಾ ಇರ್ತೀವಿ. ಬಟ್ ಈ ಒಂದು ಸಸ್ಯದಲ್ಲಿ ಇದರ ಎಲೆಗಳು ಇಷ್ಟೊಂದು ಪ್ರಯೋಜನಕಾರಿಯಾಗಿದೆ, ಇಷ್ಟೊಂದು ಉಪಯುಕ್ತವಾಗಿದೆ ಎನ್ನುವಂತಹ ಮಾಹಿತಿ. ಈ ಸಸ್ಯದ ಎಲೆಗಳು ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ, ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.